ನಾನು ಅದೇ ನೀನು ಹೇಳ್ದಂಗೆ ವಿಚಾರಿಸೋಣ ಅಂತ ಹೋಗಿದ್ದೆ. ವಿಚಾರಿಸಿದ್ದಕ್ಕೆ ಅವ್ರು ಏನಂದರು, ಇಲ್ಲ ಇದು ನಿಮ್ಮ ಹೆಸ್ರಲ್ಲಿಲ್ಲ, ಬೇರೆಯವ್ರ ಹೆಸ್ರಿಗೈತೆ, ಸರಿಯಾಗಿ ಆಗಿಲ್ಲ ಅಂತಂದರು. ಅದು ಮುಂಚೆ ಯಾವಾಗಲೂ ನಮ್ಮಪ್ಪ ಯಾರ ಹತ್ರನ ತಗೊಂಡಿರೋದಂತೆ, ಅದು ಸರಿಯಾಗಿ ಹೆಸ್ರು ಮಾಡಿಸ್ಕೊಂಡಿಲ್ಲ, ಏನಿಲ್ಲ. ಅದಕ್ಕೆ ಇವಾಗ ನಾನು ಅವ್ರಿಗೆ ಕೇಳೋಕೆ ಹೋದರೆ ಅವರು ಏನೇನೋ ಮಾತಾಡ್ತಾ ಇದ್ದಾರೆ ಋತು. ಅಲ್ಲ, ಅವಾಗ ನೀವು ಸುಗುಣ ಕರ್ತವ್ಗೆಲ್ಲನ ಸೈನ್ ಹಾಕಿಸ್ಕೊಂಡು ಅವಾಗ ಮಾಡಿಸ್ಕೊಂಡ್ರಿ ತಾನೇ? ಮಾಡಿಸ್ಕೊಂಡ್ಮೇಲೂ ಏನು ಇವಾಗ? ಹಾಂ, ಯಾಕೆ ಅದು ಯಾರ ಹೆಸ್ರಿಗೈತೆ ಏನು ಎತ್ತ? ಹಾಂ, ಇದು ಒಳ್ಳೆ ಸಮಸ್ಯೆಗಳಪ್ಪ, ನಮಗೆ ಸಮಸ್ಯೆಗಳು ಬರ್ತವೆ ಅನಿಸುತ್ತೆ. ಇವಾಗ ನೋಡು, ನಾನು ಹೆಂಗೋ ಬಿಡತ್ಲಾಗೆ ಮಕ್ಕಳೆಲ್ಲ ದೊಡ್ಡವಾದ್ರು ಕರ್ಕೊಂಬಂದತ್ಲಾಗ ಅಲ್ಲೇ ಇಟ್ಕೊಂಡು ಹೆಂಗೋ ಏನಾದ್ರೂ ಮನೆಗೆ ಕಟ್ಟೋದು ಏನಾದರೂ ಮಾಡೋಣ ಅಂತ ನಾವು ಅಂದ್ಕೊಂಡಿದ್ರೆ ಏನಾದರೂ ಒಂದು ಸಮಸ್ಯೆಗಳು ಬರ್ತವೆ. ಅದು ಮುಂಚೆ ನಮ್ಮಪ್ಪ ಯಾರ ಹತ್ರನ ತಗೊಂಡಿರೋದಂತೆ, ಅದು ಹೆಸರಿಗೆ ಮಾಡಿಸ್ಕೋಬೇಕಾಗಿತ್ತು. ಅವ್ರ ಮಕ್ಕಳು ಅವಾಗ ಸೈನ್ ಹಾಕ್ಸ್ಕೋಬೇಕಾಗಿತ್ತು. ಅವಾಗ ಅವ್ರು ಅಲ್ಲೇನೇ ಮೆಜಾರಿಟಿಗೆ ಬಂದಿದ್ದರು. ಅವಾಗ ಬರೀ ಅವ್ರ ಹತ್ರ ಬರ್ಸ್ಕೊಂಡಿರೋದಷ್ಟೇ, ಕೈ ಬರವಣಿಗೆ ಬರ್ಸ್ಕೊಂಡು ಪಂಚಾಯತಿಯಲ್ಲಿ ಮಾಡಿಸ್ಕೊಂಡಿರೋದಷ್ಟೇ. ಅದಿಂದನೂ ರಿಜಿಸ್ಟ್ರ್ ಆಗಿಲ್ಲ ಅಂತ ನಾನು ಮಾಡಿಸ್ಕೊಳಕ್ಕೆ ಹೋದಾಗ ನನಗೆ ಅವಾಗ ಹಂಗಂತ ಹೇಳಿದ್ರು. ಹೇಳಿ ನಾನು ಬಿಡು ಅಂತೇಳಿ ಸೈನ್ ಹಾಕ್ಸ್ಕೊಂಡು ಪಂಚಾಯತಿಗೆ ಕೊಟ್ಟಿದ್ದೆ. ಅವರು ಆಗೈತೆ ಅಂತ ಹೇಳಿದ್ರು, ನಿನ್ನ ಹೆಸ್ರಿಗೆ ಆಗೈತಪ್ಪ, ನಿನ್ನ ಹೆಸ್ರಿಗೆ ಆಗೈತೆ, ನಿಮ್ಮ ಅಮ್ಮನ ಹೆಸ್ರಿಗೆ ಇದ್ದಿದ್ದು ಅಂತ ಹೇಳಿದ್ರು. ಹಿಂಗೇನೆ ನನಗೇನು ಅನ್ನಿಸ್ತು, ಏನಾನ ಬಿಡತ್ಲಾಗೆ ಹೊಲ ಐತೆ, ಹೆಂಗೋ ಆತ್ಲಾಗೆ ಮನೇನೇನೋ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೆ. ಹೆಂಗೋ ನಮ್ಮದು ಹೊಲ ಏನೈತೆ ಅದು ಕರೆಕ್ಟಾಗಿ ಆಯಿತು. ನಮ್ಮ ಅಕ್ಕರಿಗೆ ಏನು ಕೊಡಬೇಕು ಅದನ್ನು ಕೊಟ್ಟೆ, ನನ್ನ ಪಾಡಿಗೆ ನಾನು ಮಾಡ್ಕೊಂಡೆ ಅಂತ ಹೇಳಿ ನೆಮ್ಮದಿಯಾಗಿದ್ದೀನಿ ಅನ್ನೋದ್ರೊಳಗೆ ಇದು ಯಾವುದೋ ಒಂದು. ನಾನು ಅದೇನೇ ಕೇಳೋಣ ಒಂದು ಸತಿ ಹೋಗೋಣ ಪಂಚಾಯತಿಗೆ ಕೇಳೋಣ ಅಂತೇಳಿ ಹೋಗಿದ್ದೆ. ಅವರೆಲ್ಲನ ಇವಾಗ ನನಗೆ ಮಾಹಿತಿ ತಿಳಿಸಿದರು, ಆಗೈತೆ ಅಂತೇಳಿ. ಅವರು ಎಲ್ಲ ತಿಳ್ಕೊಂಡವ್ರೆ, ಅದು ಯಾರ ಹೆಸರಿಗೈತೆ ಅದು ಅವರು ಎಲ್ಲ ತಿಳ್ಕೊಂಡು ಅವರು ಮಾತಾಡ್ತಾರೆ ಇವಾಗ. ಅಯ್ಯೋ ದೇವ್ರೇ, ಒಂದೊಳ್ಳೆಯ ಸಮಸ್ಯೆ ಆಯ್ತಪ್ಪ. ನಾನು ಅದನ್ನು ಮನೆ ಕಿತ್ತಾಕ್ಬಿಟ್ಟು ಕಟ್ಸೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ನೋಡಿ, ಈ ರೀತಿ ಆದರೆ ಹೆಂಗೆ ಮಾಡಬೇಕು? ಹಾಂ, ಮನೆ ಕಟ್ಟಿಸ್ದಾಗಿದ್ರೆ ಏನು ಪಾಡು? ಎಲ್ಲ ಎಚ್ಚರಿಕೆಯಿಂದ ಮಾಡಿದ್ರೆ ಮಾತ್ರ. ನಾವು ಒಂದು ಹೊಸ ಮನೆ ಮಾಡೋದಕ್ಕಿಂತ ಮುಂಚೆ, ಏನೇ ಒಂದು ಕೈ ಹಾಕೋದಕ್ಕಿಂತ ಮುಂಚೆಗೆ ಎಲ್ಲ ಪರೀಕ್ಷೆ ಮಾಡ್ಬೇಕಂಬೋದು ಇದಕ್ಕೆ. ಮತ್ತೆ ಅಯ್ಯೋ ಪಾಪ, ಯಾರ್ದೋ ಹಂಗೇನೆ ಸೈಟ್ ತೊಗೊಂಡು ಅವ್ರಿಗೂ ಪಾಪ ಯಾರಿಗೂ ಮೋಸ ಆಗೈತೆ, ಸರಿಯಾಗಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇಲ್ಲ, ಯಾರ ಹೆಸ್ರಿಗೆ ಹೋಯ್ತೆ ಅನ್ನೋ ಥರ. ಅದಕ್ಕೆ ಯಾರೇ ಆಗಲಿ ಏನೇ ಕೆಲಸ ಮಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕಂಬೋದು ಇದಕ್ಕೆ. ಮತ್ತು ನಾವೇನಾದರೂ ಸಡನ್ನಾಗಿ ಬಿಡು ನಮ್ಮ ಹೆಸ್ರಿಗೆ ಐತೆ ಅಂತ ಹೇಳಿ ಕಿತ್ಬಿಟ್ಟು ನಾವು ಬೇಸ್ಮೆಂಟ ಮಾಡಿ ಮನೆಗೆ ಕಟ್ಸಿದ್ರೆ ಏನು ಪಾಡು? ಯಾವಾಗೇನೋ ಬಿಡತ್ಲಾಗ ಹಳೆ ಮನೆ ಅಂತೇಳಿ ಸುಮ್ಮನಾಗ್ಬೋದು. ಆಮೇಲೆ ಏನು ಮಾಡ್ಬೇಕು ಹೇಳು? ಇವಾಗ ಹೆಂಗೋ ಸೋರಕ್ಕೆ ಒಂದು ಸ್ವಲ್ಪ ಸೋರುತ್ತೆ ಅಂತೇಳಿ ಹೆಂಗನೋ ನಾವು ಸೀಟು ಫೋಟೋ ಹಾಕ್ಕೊಂಡ್ವಿ. ಇವಾಗ ಹಿಂಗಾದ್ರೆ ಹೆಂಗೆ ಮಾಡಬೇಕು ನನಗೆ ಗೊತ್ತೇ ಆಗ್ತಾ ಇಲ್ಲ. ಅಲ್ಲ, ಹಿಂಗಾದ್ರೆ ಹೆಂಗೆ ಅಂತ. ಅವ್ರ ಮಕ್ಳು ಮೆಜಾರಿಟಿಗೆ ಬಂದವ್ರೆ, ಈಗ ಕೇಳಿದ್ರೆ ನಮ್ಗೇನು ಗೊತ್ತು? ನಮ್ಮಪ್ಪ ತಂಡಿರೋದು ಅದೆಲ್ಲ ನಮಗೆ ಗೊತ್ತಿಲ್ಲ, ನಾವು ಹಾಕಲ್ಲ, ನಮಗೆ ಬಿಡ್ಬೇಕು ನಮ್ಮ ಮನೆ ನಮಗೆ ಅಂತಾರೆ. ಅಲ್ಲಿ ಎಷ್ಟೋ ಜನಕ್ಕೆ ಮಾತಾಡಿದಾರಂತೆ, ನಮ್ಮ ಹತ್ರ ಮಾತಾಡಿಲ್ಲ ಅವರು. ನಾನು ಅದೆಲ್ಲ ಕೇಳ್ತೀನಿ. ಏನೋವಾಗ ನಮ್ಮಪ್ಪ ಏನೋ ನಿಮಗೆ ಏನೋ ಒಂದು ಕೆಲಸಗಳೆಲ್ಲ ಮಾಡಿಕೊಟ್ಟಿರೋದಕ್ಕೆ ಅವತ್ತು ನಿಮ್ಮಪ್ಪ ನಮಗೆ ಫ್ರೀಯಾಗಿ ಕೊಟ್ಟಿದ್ದಂತೆ. ಅದನ್ನು ಮಾಡಿಸ್ಕೊಂಡಿಲ್ಲ, ಏನೋ ಕೈ ಬರವಣಿಗೆ ರೀತಿ ಬರೆಸ್ಕೊಂಡಿದ್ದಾರೆ ಅಷ್ಟೇ. ಅದಿನ್ನೂ ರಿಜಿಸ್ಟರ್ ಆಗಿಲ್ಲ, ಏನಿಲ್ಲ. ನಾನು ಮೊನ್ನೆ ರಿಜಿಸ್ಟರ್ ಮಾಡಿಸ್ಕೊಂಬನಕ್ಕೆ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ದೆ. ಕೇಳ್ಕೊಂಡೆ ಅವತ್ತು ಸ್ವಲ್ಪ ವಿಷಯ ಗೊತ್ತಾಯಿತು ನನಗೆ. ಹೇಳಿದ್ರು, ಇದು ಬೇರೆಯವ್ರು ತೋರಿಸ್ತಾ ಆಯ್ತಪ್ಪ, ನಿಮ್ಗೆ ತೋರಿಸ್ತಾ ಇಲ್ಲ, ನಿಮ್ದು ಏನು ಮನೆ ಐತೆ ಸುಮ್ಮನೆ ಮನೆ ಅಂತೇಳಿ ಖಾತೆ ಮಾಡಿಸ್ಕೊಂಡು ಇಂಥ ಹೆಸ್ರಿಗಂತ ಐತೆ ಅಷ್ಟೇ. ಅದು ಭೂಮಿ ಏನೈತೆ ಅದು ಭೂಮಿ ರಿಜಿಸ್ಟ್ರ್ ಆಗಿಲ್ಲ, ಅದೇನಿದ್ರು ಹೆಡ್ ಆಫೀಸಲ್ಲಿ ರಿಜಿಸ್ಟ್ರ್ ಆಗಬೇಕು ಅಂತೇಳಿ ಹೇಳಿದ್ರು. ಆ ರೀತಿ ಸುದ್ದಿ ತಿಳಿತು. ಏನು ಮಾಡೋಣ ಇವಾಗ? ಅದಕ್ಕೆ ನಾನು ಬೇಡ ಅಂತ ಹೇಳ್ತಾ ಇರೋದು. ಒಂದೆರಡು ದಿನ ಸುಧಾರಿಸಿ. ಏನಪ್ಪ ಏನಾಯಿತು? ನಮ್ಮ ಮನೇದು ಇವಾಗ ತುಂಬ ಎಡವಟ್ಟಾಗ್ಬಿಟ್ಟೈತಿ. ಅವ್ರ ಮಕ್ಳಿಗೆ ಯಾರ್ದೋ ಸೈನ್ ಹಾಕಿಸ್ಕೊಂಡಿಲ್ವಂತೆ, ಅದಕ್ಕೇ ಇವಾಗ ಈ ರೀತಿ ಆಗ್ಬಿಟ್ಟೈತೆ. ಏನು ಮಾಡೋದು? ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಅವ್ರ ಮಕ್ಳದೆಲ್ಲ ನಾವು ಸೈನ್ ಹಾಕಿಸ್ಕೊಂಬಂಗೆ ಈ ರೀತಿ ಮನೆ ಕಟ್ಟಿದ್ರೆ ಏನು ಪಾಡು? ಇವರು ಇವಾಗ ಬರೀ ತಗೊಂಡಿರೋದು ಅಷ್ಟೇ. ಇವ್ರ ಅಪ್ಪಯ್ಯ ಅವಾಗ ಮಾಡಿಸ್ಕೊಂಡಿಲ್ಲ, ಸುಮ್ಮನೆ ಹೇಳಿದ್ದಾರೆ, ಕೈ ಬರವಣಿಗೆ ರೀತಿಯಲ್ಲಿ ಬರೆಸ್ಕೊಂಡಿದ್ದಾರೆ, ಏನೋ ಮಾತಾಡಿಲ್ಲ, ಏನಿಲ್ಲ. ಅದು ಇವಾಗ ಗೊತ್ತಾಗ್ತೈತೆ ಹಿಂಗೆ ತೊಂದರೆ ಆಗಿರೋದು. ನಾವೇನು ಅಂದ್ಕೊಂಡಿದ್ವಿ, ಬಿಡು ಇವಾಗ ಓದಿಡ್ಕೆ ಕಿತ್ತಾಕ್ಬಿಟ್ಟು ಯಾವುದಾದ್ರೂ ಬೇರೆ ಮನೆ ಮಾಡ್ಕೊಂಡು ಬಾಡಿಗೆ ಮನೆ ನೋಡ್ಕೊಂಡು ಅದ್ರಾಗಿದ್ದು ಅದನ್ನ ಕಟ್ಸೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ಈ ರೀತಿ ಅದಕ್ಕೆ ಮತ್ತೆ ಕೈ ಹಾಕೋದಕ್ಕಿಂತ ಮುಂಚೆಗೆ ಸಾವಿರ ಸತಿ ಯೋಚನೆ ಮಾಡಬೇಕು, ಸಾವಿರ ಸತಿ ನಾವು ಯೋಚನೆ ಮಾಡಬೇಕು ಅಂಬೋದು. ಏನಾದರೂ ಇವಾಗ ಕಟ್ಟಿದ್ರೆ ಏನು ಪಡಿ, ಇವಾಗ ಏನೋ ಬಿಡತ್ಲಾಗ ಅಂತೇಳಿ ಬಿಟ್ಟು ಬರ್ಬೋದು ಅಂತ ಅನ್ಕ ಬಿಡು, ಎಲ್ಲಾದ್ರೂ ಹತ್ತ ಸೈಟ್ ತಗೊಂಡು ಕಟ್ಟಾನ ಅಂತ ಅನ್ನು. ಇವಾಗ ಅವ್ರಿಗೆ ಮಕ್ಳು ಬಿಡಲ್ಲ ಅಂತಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಅವ್ರ ಹೆಸ್ರಿಗೆ ಐತೆ ಅಂದಮೇಲೆ ನಾವೇನು ಮಾತಾಡೋಕ್ಕೂ ಆಗಲ್ಲ, ಏನು ಅನ್ನೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಏನೇ ಆಗಲಿ ಇವಾಗೆಲ್ಲ ನಮ್ಮದು ಅಲ್ಲಿ ನಮ್ಮದು ಪತ್ರದಲ್ಲಿ ಇದ್ದರೆ ಮಾತ್ರ ನಾನು ಬಾಯಲ್ಲಿ 1000 ಹೇಳ್ಬೋದು. ಬಾಯಲ್ಲಿ ಬಿಡು ಅವರಪ್ಪ ಅವತ್ತು ನಮಗೆ ಕೊಡ್ತೀನಿ ಅಂತ ಹೇಳಿತ್ತು, ಅಂಶ ಹೇಳಿ ಅದನ್ನೆಲ್ಲ ಮಾತಾಡ್ಬೋದು. ಆದರೆ ಇವತ್ತು ಯಾರೂ ಕೇಳಲ್ಲ ಅದನ್ನೆಲ್ಲ. ಏನು ಆಫೀಸಲ್ಲಿ ಏನೈತೆ, ಏನು ಪತ್ರದಲ್ಲಿ ಏನೈತೆ ಅದೇ ಕೇಳೋದು. ಮತ್ತೆ ಯಾರು ಹೇಳಿದ್ರೂ ಕೇಳಲ್ಲ ಇವಾಗ. ನಮ್ಮ ಹೆಸ್ರಿಗೆ ರಿಜಿಸ್ಟರ್ ಆಗಿರಬೇಕು, ನಾವು ಮಾತಾಡಬೇಕು. ಇವಾಗ ಅವ್ರ ಹೆಸ್ರಿಗೆ ಐತೆ, ಅದು ಅವ್ರ ಹೆಸ್ರಿಗೆ ತೋರಿಸ್ತಾ ಐತೆ ಅಂದರೆ ನಡೆಯಲ್ಲ. ಜಮೀನಂತೆ ಕಣಕ್ಕ, ಅವಾಗೆಲ್ಲ ಅದು ಜಮೀನುಗಳಂತೆ. ಜಮೀನು ಆಗಿರೋದನ್ನ ಅದು ಮಾಡಿಸ್ಕೊಂಡವ್ರೆ, ಅದನ್ನು ಇಷ್ಟು ಜಮೀನು ಅಂತ ಅವಾಗ ಸೈಟ್ಗಳಿಗಂತ ಮಾರ್ಬಿಟ್ಟೈತೆ.
ಅದು ಏನು ಅವಾಗ ರಿಜಿಸ್ಟ್ರ್ ಏನು ಕೈ ಬರವಣಿಗೆ ಬರ್ಕೊಡೋರು ಸುಮ್ಮನೆ ಆಗೋರು, ಅಳತೆ ಇಲ್ಲಿಂದ ಇಲ್ಲಿಗೆ ಅಂತ ಹಿಡ್ದು ಕೊಡೋರು. ಅದಕ್ಕೆ ಇವಾಗ ಅವರು ಮನೆ ಮಗ್ಳಿಗೆ ಅವರು ಅಳತೆ ಮಾಡಿಸಿದ್ರು. ಅವಾಗ ಅಳತೆ ಮಾಡಿಸಿದಾಗ ನಮ್ಮ ಜಾಗದಕ್ಕೆ ಬಂತು. ಇದು ಇದರಲ್ಲಿ ಇದ್ರದ್ದು ಪ್ರಕಾರ ಎಲ್ಲ ಅಳತೆ ಮಾಡಿಸಿರೋ ಪ್ರಕಾರ ಇದು ಇಲ್ಲಿಗೆ ಇವ್ರಿಗೆ ಬರುತ್ತೆ, ಇದು ಸರಿ ಇಲ್ಲ. ನನಗೆ ಅವಾಗ ಅದಕ್ಕೆ ಅಂತಾಗಿ ನಾನು ಚೆಕ್ ಮಾಡ್ಸೋಣ ಅಂತ ನಾನು ಹೋಗಿಲ್ಲ, ನೋಡಿ ಚೆಕ್ ಮಾಡಿಸ್ತೀನಿ. ನಿಮ್ಮ ಹೆಸ್ರಿಗಿಲ್ಲಪ್ಪ, ಅವ್ರ ಮಕ್ಕಳು ಸೈನ್ ಹಾಕಿಲ್ಲ ನೋಡಿ. ಅವಾಗ ಕೈ ಬರವಣಿಗೆ ರೀತಿಲಿ ಬರ್ಸ್ಕೊಂಡಿರೋದು ಅಷ್ಟೇ. ರಿಜಿಸ್ಟರ್ ಆಗಿರೋದು ತಗೊಂಡೋಗಿ ತೋರಿಸಿದ್ದು, ಇದು ನಡೆಯಲ್ಲಪ್ಪ, ನಿಮ್ಮದು ಏನಿದೆ ತಳಪಾಯ ಅದು ರಿಜಿಸ್ಟರ್ ಆಗಿರಬೇಕು ರಿಜಿಸ್ಟರ್ ಆಫೀಸಲ್ಲಿ. ರಿಜಿಸ್ಟರ್ ಆಗಿದ್ದರೆ ನೀನು ಏನು ಬೇಕಾದ್ರೂ ಮಾಡ್ಬೋದು ಅಂತಂದರು. ನಾನು ಅದಕ್ಕೆ ಅವ್ರ ಮಕ್ಳನ್ನ ಕೇಳಲಿಲ್ಲ. ಅವ್ರು ಹೇಳಿದ್ರಂತೆ ಯಾರ ಹತ್ರ ಹಿಂಗೆ ನಾನು ಯಾರ ಹತ್ರನೂ ಮಾತಾಡಿದೆ. ಅವ್ರೇನಂದರು, ನಮ್ಮಪ್ಪ ಹೇಳಿರ್ಬೋದು ಆದರೆ ನಾವು ಹಾಕೋಕ್ಕಾಗಲ್ಲ, ನಮ್ಮಪ್ಪ ಹೇಳಿತ್ತೋ ಬಿಟ್ಟಿತ್ತು, ಯಾರು ಕಂಡವ್ರೆ, ನಾವು ಕೊಡೋಕ್ಕಾಗಲ್ಲಪ್ಪ ಅಂತ ಹೇಳಿ ಮಕ್ಕಳು ಇವಾಗ ಈ ರೀತಿ ಮಾತಾಡ್ತಾ ಇದ್ದಾರೆ. ಮಕ್ಳು ಈ ರೀತಿ ಮಾತಾಡಿದಾಗ ನಾನು ಇವಾಗ ಏನು ಮಾಡಬೇಕು? ಏನು ಮಾಡೋಕ್ಕಾಗಲ್ಲ, ಅವ್ರಿಗೆ ಬಿಟ್ಟು ಕೊಡಲೇಬೇಕು. ಅದಕ್ಕೇ ನಾನು ಇನ್ನು ಅವ್ರ ಹತ್ರ ಡೈರೆಕ್ಟಾಗಿ ಮಾತಾಡಿಲ್ಲ. ಡೈರೆಕ್ಟಾಗಿ ಮಾತಾಡೋದೇನು ಎತ್ತಂತ ತಿಳ್ಕೊಂತೀನಿ. ಅವ್ರು ಇವರು ಹೇಳಿದ್ದು ಯಾತಕ್ಕೆ ಕೇಳ್ಬೇಡ ಜಾನ, ಅವ್ರು ಬಂದು ಹೇಳ್ತಾರೆ ನಿಮ್ಗೊಂದು ಹೇಳ್ತಾರೆ, ಆ ತಲೆ ಕೆಡಿಸ್ಕೋಬೇಡ. ಯಾತಪ್ಪ ಏನಾತಪ್ಪ ರವಿ? ಮನೇದು ಹೋಗತ್ತೆ ಅಂತ ನಮ್ದಂತೂ ಸಮಸ್ಯೆ ಆಗ್ಬಿಟ್ಟೈತೆ. ಇವಾಗ ಮನೇದು ಏನಾಗೈತೆ ಅಂದರೆ, ಇವಾಗ ನಾವು ಅಪ್ಪಯ್ಯ ತಗೊಂಡೋದು ಏನೇ ಸುಮ್ಮನೆ ಕೈ ಬರವಣಿಗೆ ಬರ್ಸ್ಕೊಂಡು ಸುಮ್ಮನೆ ಆಗಿರೋದು, ಅಥವಾ ಒಂದು ಖಾತೆ ಮಾಡಿಸ್ಕೊಂಡು ಮನೆ ಅಂತ ಹೇಳಿ ಖಾತೆ ಮಾಡಿಸ್ಕೊಂಡು ಸುಮ್ಮನೆ ಆಗಿರೋದು ಅಷ್ಟೇ. ಇವಾಗ ಅದು ತಳಪಾಯಿ ಏನೈತೆ ಅದು ಅವ್ರ ಹೆಸರಿಗೆ ಈಗ ಪಾಣಿ ನಂಬರ್ ಹೊಡೆದ್ರೆ, ಅದು ಮುಂಚೆ ಹೊಲ ಇತ್ತಂತೆ, ಆ ಪಾಣಿ ನಂಬರ್ ಹೊಡೆದ್ರೆ ಅದೆಲ್ಲ ತೋರಿಸುತ್ತೆ. ಇವಾಗ ಅವ್ರ ಹೆಸ್ರಿಗೆ ಬರುತ್ತೆ ಅದೆಲ್ಲ ಏಕಾನ. ಹೊಲ ಅಲ್ಲ, ಹೊಲದ ಕಡೆ ಕಾಲ ಒಂದಿಟ್ಟು ಅವಾಗ ಹೊಲ ಐತಂತೆ ಅದು. ಇವಾಗ ಊರು ಆಗೈತೆ, ಅವರೆಲ್ಲ ಸೈಟ್ಗಳೆಲ್ಲ ಮಾರಿ ಈ ರೀತಿ ಮಾಡಿದ್ರೆ. ಅದಕ್ಕೇ ಇವಾಗೆಲ್ಲ ಹೋಗಿ ಚೆಕ್ ಮಾಡಿಸಿದ್ರೆ ಅವ್ರ ಹೆಸ್ರಿಗೆ ಗೊತ್ತಾಯ್ತು, ಅವ್ರ ಮಕ್ಕಳು ಸೈನ್ ಹಾಕಿಲ್ಲ, ಮಕ್ಕಳು ಸೈನ್ ಹಾಕಿಸ್ರಿ ಅಂತ ಇದ್ದಾರೆ. ಇವಾಗ ಮಕ್ಳನ್ನ ಕೇಳಿದ್ರೆಲ್ಲ ಹಾಕ್ತಾರೆ ಬದವಾಗಿ. ಯಾರ್ದಾನ ಒಂದು ಸ್ವಲ್ಪ ಸಿಕ್ಕಿದ್ರೆ ಸಾಕಪ್ಪ ಅಂತ ಹೇಳಿ ಕಾಯ್ತಾ ಇರ್ತಾರೆ. ಅಂಥದ್ರಾಗ ಇವಾಗ ಯಾರು ಬಿಟ್ಕೊಡ್ತಾರೆ? ಯಾರೇ ಆಗಲಿ ಬಿಟ್ಕೊಡಲ್ಲ. ಮುಂಚೆಗೆ ನಿಮ್ಮ ತಾತ ಹೇಳಿತ್ತು, ನಿಮ್ಮ ಅಪ್ಪ ಹೇಳಿತ್ತು ಅಂದರೆ ಅವ್ರನ್ನೇ ಕೇಳ್ಕೊಂತಾರೆ. ಅದು ಯಾರು ಕೇಳಲ್ಲ. ಇವಾಗ ಹಂಗೆ ಮತ್ತೆ ನಮ್ಮ ಅಪ್ಪ ಹೇಳಿತ್ತು, ನಮ್ಮ ತಾತ ಹೇಳಿತ್ತು ಅಂತಂದ್ರೆ ಎಲ್ಲ ನಡೆಯೋಲ್ಲ. ನಿಮ್ಗೇನು ಪುತ್ರದಾಗೈತೆ ಅಂತ ತಾಂಬಂತಾರೆ ಅಷ್ಟೇ. ಅವರು ಮಾಡ್ಸಲ್ಲ. ನಮ್ಮ ಅಪ್ಪಯ್ಯ ನಮ್ಮ ತಾತ ಹೇಳಿದ್ರೆ ಅವ್ರನ್ನೇ ಕೇಳ್ತೀವಾಗ ನನ್ನೇನು ಕೇಳ್ತೀಯ, ನಾವು ಹಾಕಲ್ಲಪ್ಪ ಅಂತಾರೆ ಒಂದೇ ಮಾತು. ಅವಾಗ ಏನು ಮಾತಾಡೋಕ್ಕೂ ಆಗಲ್ಲ. ನಮ್ದು ಏನು ಕರೆಕ್ಟಾಗಿ ಇರ್ಬೇಕಷ್ಟೇ. ಬಿಡತ್ತ ಒಂದೆರಡು ದಿನ ಕೊಟ್ಟಕ್ಕೆ ಹೋಗ್ಬಿಡ್ರಿ ಸುಮ್ಮನೆ. ಕೊಟ್ಟಕ್ಕೆ ಹೋಗ್ಬೇಡ್ರಿ ನೀವು. ಸುಮ್ಕಿರ್ ಪ್ರವಿ, ನಿಮ್ಮ ಮಾಂಬಲ್ಲಿ ಮಾತಾಡೋಣ. ಇಲ್ಲಿ ಸೈಟ್ಗಳು ಇದಾವೆ, ಅಲ್ಲಿ ಅವ್ರ ಮಗ್ಳಂಗೆ ಸೈಟ್ ಗಿಟ್ ಏನಾದರೂ ತಗೊಂಡ್ಬೇಕಾದ್ರೆ ಅಲ್ಲಿ ಕಟ್ಕೊಂಬದು ಏನಾರು ಮಾಡಿರಿ ಅಂತ. ಅದು ಆಗಲ್ಲ, ಅವ್ರ ಹೆಸ್ರಿಗೆ ಐತೆ ಅಂದಮೇಲೆ ಅವ್ರು ಬಿಡಲ್ಲ ಬಿಡು. ಅವ್ರು ಭಾಳ ಇದ್ದಾರೆ, ಗಂಡು ಮಕ್ಕಳು ಭಾರಿ ಇದ್ದಾರೆ. ಅವ್ರದ್ದು ಯಾರು ಒಂದಿಟ್ಟು ಸಿಕ್ಕಿರೋ ಸಾಕಪ್ಪ ಅಂತ ಹೇಳಿ ಕಾಯ್ತಾ ಇರ್ತಾರೆ. ಅಂಥದ್ರಾಗ ಅವ್ರು ಬಿಡ್ತಾರೆ. ಅತಿ ಆಸೆ ಕುಡ್ದಂಗೆ ಇನ್ನೂ ಅತಿ ಆಸೆನೇ ಹೊರ್ತನ ಅವ್ರಿಗೆ. ಆಸೆ ಎಂಬತ್ತು ಕಡಿಮೆ ಆಗಲ್ಲ ಅವ್ರಿಗೆ. ಆಸೆ ಎಂಬತ್ತು ಅವ್ರಿಗೆಲ್ಲಿ ಕಮ್ಮಿ ಆಗುತ್ತೆ? ಕಮ್ಮಿ ಆಗಲ್ಲ. ಸುಮ್ಮನಿಲ್ಲೆಲ್ಲ ಸೈಟ್ ತಗೊಂಡು ಕಟ್ಟಿರಿ ಅಂತೆ, ಸುಮ್ಮನಿರಿ ನೋಡೋಣ. ಅದೇ ಅಷ್ಟು ದಿನ ಅದೇನಾಗುತ್ತೆ ಏನೋ ಎತ್ತ ಕೇಳ್ರಿ, ಹಾಕ್ರಿ ಮಾಡಿಕೊಡ್ರಿ ಅಂತ ಒಳ್ಳೆ ಮಾತಿಂದ ಕೇಳ್ರಿ. ಒಂದಿಟ್ಟು ಕೆಲಸ ಆಗತ್ತಕ್ಕನ ಇನ್ನೇನು ಮಾಡ್ತೀರಾ? ಮಾಡಿಕೊಡ್ರಿ, ಇನ್ನೇನು ಹಿಂಗಾಗೈತೆ ಅಂತ ಹೇಳಿ ಎಲ್ಲ ನಮ್ಮ ಬಾಯಿ ಬಿಟ್ಟು ಮಾತಾಡಿರೋದಿಲ್ಲ ಏನಂತಾರೆ ನೋಡೋಣ. ಅವ್ರ ತಕ್ಕೆ ಹೋಗಿ ಮಾತಾಡ್ರಿ. ಮೂರನೇರ ತಗ ಮಾತಾಡಿರಿ, ಅವ್ರೊಂದು ಹೇಳ್ತಾರೆ. ಅವರು ಇಲ್ಲ ಮಾಡ್ಕೊಡ್ತೀವಿ ಅಂದರೆ ಆ ಹುಡುಗರಂಗೆ ಮಾಡಲ್ಲ ಅಂತಂದ್ರು ಅಂತಾರೆ. ಇಲ್ಲದೆಲ್ಲ ಸಮಸ್ಯೆನ ಇವರೇ ಕ್ರಿಯೇಟ್ ಮಾಡ್ಕೊಂಡು ಹೇಳ್ತಾರೆ. ಅದಕ್ಕೇನೆ ಅವ್ರಿಗೆ ಯಾತಿ ಹೇಳೋಕೆ ಹೋಗ್ಬಾರ್ದು. ಸರಿ ಆಯ್ತು ಹೇಳು, ಇನ್ನೇನು ಮಾಡೋದು? ಕೇಳೋಣ ಒಂದ್ಸತಿ. ಕೇಳಿ ಇಲ್ಲ ಅನ್ನಿಸ್ಕವನ ಋತುನ ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಗಂಡ ಹೆಂಡತಿ ಇಬ್ಬರು ಹೋಗಿ ಕೇಳೋಣ ಅಂತ. ಅವಾಗ ಮನಪಣ್ಣ ಉಣ್ಣಿಸ್ತೀನಿ, ಉಣ್ಕೊಂಡು ಆಡ್ತಾರೆ. ಹೋಗಿ ಬರೋ ನೋಡ್ಕೊಂಬತ್ತೀವಿ ತಾತ ಹೋಗಿ. ಇವಾಗ ಏನೋ ನಮ್ಮ ಅಮ್ಮ ಅಣಿತಂತ ಆಕ್ರಿ ಸೈನ ಮನೆಗೆ ಕಟ್ಕೋಬೇಕು, ಮಾಡಿಸ್ಕೊಡ್ರಿ ಹೆಸರಿಗೆ ಅಂತೇಳಿ ಕೇಳ್ತೀನಿ. ಇನ್ನೇನು ಮಾಡೋಣ? ಮಾಡಿಸ್ಕೊಂಬಿಲ್ಲದ ನಮ್ಮ ತಪ್ಪು. ಮಾಡಿಸ್ಕೊಂಡಿದ್ರೆ ಏನೂ ಆಗ್ತಿರ್ಲಿಲ್ಲ. ಇವತ್ತು ಮಾಡಿಸ್ಕೋಬೇಕಾಗಿತ್ತು. ಏನೇ ಆಗಲಿ ಮಾಡಿಸ್ಕೋಬೇಕು. ಸುಮ್ಮನೆ ಕೈ ಬರವಣಿಗೆ ಅದೆಲ್ಲನ ನಡೆಯೋದಿಲ್ಲ. ನಾನು ನನ್ನ ಹೆಸರಿಗೆ ಬಿಡು ಬಂದಿರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದು ಯಾವುದೇ ಕಾರಣಕ್ಕೂ ಬಂದಿಲ್ಲ. ಏನು ಮಾಡಬೇಕು? ಹಿಂಗಾದರೆ ಬೋಲ್ ಬೇಜಾರಾದಂಗೆ ಆಗ್ಬಿಡುತ್ತೆ. ಏನು ಮಾಡಬೇಕು ಏನೋ ಒಂದು ಗೊತ್ತಿಲ್ಲ. ನಮ್ಮ ಮನೆ ಇವಾಗ ಬೇರೆ ಹೆಸರಿಗೆ ಐತೆ. ಅವಾಗ ನಮ್ಮ ಮಾಮ ತಗೊಂಡಾಗ ಸರಿಯಾಗಿ ರಿಜಿಸ್ಟರ್ ಮಾಡಿಸ್ಕೊಂಡಿಲ್ಲ. ಅವಾಗೆಲ್ಲನ ಬರೀ ಹಿಂಗೇನೆ ಅಥವಾ ಸರಿಯಾಗಿ ಹೆಸರು ಮಾಡಿಸ್ಕೊಂಬಿಟ್ಟಿಲ್ಲ. ಈಗಲೂ ಹೊಲ ಮನೆ ಯಾವ ಸೋರ್ಸ್ತಾವಾದ್ರೂ ಯಾವ ನೆಟ್ಟಗಾಗಿಲ್ಲ. ಅಣ್ಣ ತಮ್ಮಂದ್ರ ಹೆಸರು ಸರಿಯಾಗಿ ಆಗಿಲ್ಲ. ಈ ರೀತಿ ಪ್ರಾಬ್ಲಮ್ಗಳಾಗಿದ್ದಾವೆ. ಯಾರೇ ಆಗಲಿ ಫಸ್ಟು ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆದಮೇಲೆ ಇದು ಮಾಡಬೇಕು. ಯಾರೇ ಆಗಲಿ ಏನೇ ಕೈ ಆಗೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿರಿ. ಒಂದು ಸೈಟ್ ತೊಗೊಳೋದಕ್ಕಿಂತ ಮುಂಚೆ, ಒಂದು ಹೊಲ ತೊಗೊಳೋದಕ್ಕಿಂತ ಮುಂಚೆ, ಏನೇ ತೊಗೊಳೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕು. ಮಕ್ಕಳದೆಲ್ಲ ಸೈನ್ ಹಾಕಿಸ್ಬೇಕು.
ಬೇಕೇ ಬೇಕು ಅಂತೇಳಿ ಅವ್ರದ್ದೆಲ್ಲ ಸೈನ್ ಹಾಕಿಸ್ಬೇಕು. ಒಬ್ಬರು ಸೈನ್ ಇಲ್ಲ ಅಂತಂದ್ರೂ ರಿಜಿಸ್ಟರ್ ಆಗಲ್ಲ ಅಲ್ಲಿ. ರಿಜಿಸ್ಟರ್ ಆಗಲಿಲ್ಲ ಅಂತಂದರೆ ಮುಂದೆ ಈ ಥರ ಸಮಸ್ಯೆಗಳು ಆಗ್ತವೆ. ಏನೇ ಯಾವುದೇ ಆಗಲಿ ಅವ್ರು ಎಂಥರೇ ಸಂಬಂಧಿಕರೇ ಆಗಲಿ, ನೀವೇನೇ ತಗೊಳ್ಳಿ ಫಸ್ಟ್ ನಿಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡಿಸ್ಕೊಳ್ಳಿ. ರಿಜಿಸ್ಟರ್ ಮಾಡಿಸ್ಕೊಂಡು ನಿಮ್ಮ ಬುದ್ಧಿವಂತಿಕೆಯಿಂದನೇ ನೀವು ಇರೋದು ಕಲೀರಿ. ಸುಮ್ಮನೆ ಬಂಡವಾಳ ಹಾಕಿರ್ತೀರಾ, ತಗೊಳ್ತೀರಾ. ಇವಾಗ ನಾನೇ ಸುಮ್ಮನೆ ಬಂಡವಾಳ ಹಾಕ್ತೀನಿ, ಮನೆ ಕಟ್ತೀನಿ ಅಂತಂದರೆ ಆಗಲ್ಲ. ಇವಾಗ ಮನೆ ಕಟ್ಟಿದ ಮೇಲೆ ಅವ್ರ ಹೆಸರಿಗೆ ಏನಾದರೂ ಬಂದಿದ್ರೆ ಬಿಟ್ಕೊಡ್ಲೇಬೇಕು. ಹೊಸ ಮನೆ ಅಂತ ಬಿಡ್ತಾನೆ ಇರಲಿಲ್ಲ ಬೇಕಾದರೆ ಅವರು. ಈ ರೀತಿ ಎಲ್ಲ ಸಮಸ್ಯೆಗಳು ಸ್ಟಾರ್ಟ್ ಆಗ್ತವೆ. ನಾವೇನೇ ಕೈ ಎತ್ತೋದಕ್ಕಿಂತ ಮುಂಚೆ ಸಮಾಧಾನದಲ್ಲಿ ಯೋಚನೆ ಮಾಡಿ, ಎಲ್ಲ ಪ್ರತಿಯೊಂದು ಯೋಚನೆ ಮಾಡಿ ಸರಿಯಾಗೈತೋ ಇಲ್ವೋ ಅಂತ ಹೇಳಿ ನಾವು ಯೋಚನೆ ಮಾಡಿ ಮಾಡಬೇಕು ಯಾವುದೇ ಆಗಲಿ. ನೋಡ್ತಾ ಇರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.